ಸೈಟ್ ವಿತರಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ ಅಂಥೇಳಿ ಮಾಧ್ಯಮದ ಮೂಲಕ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಮೂಡ ಅಧ್ಯಕ್ಷನಾಗಿ ಅದನ್ನು ಜನರಿಗೆ ಮತ್ತು ನಿಮಗೆ ತಿಳಿಸ್ತಕ್ಕಂಥದ್ದು, ಪ್ರತಿಕ್ರಿಯಿಸ್ತಕ್ಕಂಥ ನನ್ನ ಕರ್ತವ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಯಾವ ನಿಮ್ಮ ಮಾಧ್ಯಮದ ಮೂಲಕ ಮೂಡಾದ ಹಗರಣ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ಪ್ರತಿವತ್ತು ಅದನ್ನು ನಾನು ಸಂಬಂಧಪಟ್ಟ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಗಮನ ತಂದು ಈ ರೀತಿ ಪತ್ರಿಕೆಯಲ್ಲಿ ಬಂದಿದೆ, ಅದನ್ನು ತನಿಖೆ ಕ್ರಮ ವಹಿಸಬೇಕು ಅಂತ ಹೇಳಿದಾಗ ಸಂಬಂಧಪಟ್ಟ ಇಲಾಖಾ ಸಚಿವರಾದಂಥ ಬೈತಿ ಬಸವರಾಜ್ ಸುರೇಶ್ ಅವರನ್ನು ಕಳಿಸಿ ಅದು ಸಭೆ ಮಾಡಿ ಪರಿಶೀಲನೆ ಮಾಡಿ ಅವರು ಒಂದು ಎನ್ಕ್ವೈರಿ ಕಮಿಟಿಯನ್ನು ಕೂಡ ಪ್ರಾರಂಭ ಆಗಿದೆ. ಎನ್ಕ್ವೈರಿ ಈಸ್ ಗೋಯಿಂಗ್ ನಡೀತಾ ಇದೆ. ಎನ್ಕ್ವೈರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಮೂಡದಲ್ಲೇ ಕರೆಯಬಾಯಿತು ಸಭೆನ, ಯಾಕೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಮಾಡ್ತೀವಿ. ಅದನ್ನು ಮೂಡ ಯಾವ ಒಂದು ಹಗರಣ ಆಗಿರ್ತಕ್ಕಂಥದ್ದು ಸುಮಾರು 4,000 5,000 ಸೈಟ್ ನಿವಾಸನ ಹಂಚಿಕೆ ಆಗಿರ್ತಕ್ಕಂಥದ್ದು ಏನು ಮಾಧ್ಯಮದ ಮೂಲಕ ಬಂದಿದೆ, ಅದೆಲ್ಲವೂ ಕೂಡ ಎನ್ಕ್ವೈರಿ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಮತ್ತೆ ಈ ಸಭೆ ತರ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ಇನ್ನು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಶ್ರೀಮತಿ ಅವರ ಏನು ಕಾನೂನು ಚೌಕಟ್ಟಿನಲ್ಲಿ 50-50 ಜೊತೆಯಲ್ಲಿ ನಮ್ಮ ಅನುಮತಿ ಕೂಡ ಅವರಿಗೆ ಸೈಟ್ ನಿವೇಶನ ಹಂಚಿಕೆ ಆಗಿತ್ತು. ಅದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ, ಯಾಕಂದರೆ ಮೂಡ ಅಧ್ಯಕ್ಷನಾಗಿ ಮೂಡ ಸದಸ್ಯರಾಗಿ ನಾವು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಅದರ ಪ್ರಯುಕ್ತವಾಗಿ ಮಾನ್ಯ ಸದಸ್ಯರಾದ ನಮ್ಮ ಹರೀಶ್ ಗೌಡರು ಮತ್ತು ರಮೇಶ್ ಬಂಡಿಸಿದ್ದೇಗೌಡರು ತಿಮ್ಮಯ್ಯನವರು ಕೂಡ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ವ್ಯವಸ್ಥೆನೂ ಆಗುತ್ತೆ. ಸಭೆಯಲ್ಲೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಕೈ ಮಾಡ್ತಾರೆ. ನಾನು ಕೂಡ ಅವರೆಲ್ಲರೂ ಕೂಡ ಮೂಡ ಮೆಂಬರ್. ಈಗ 50-50 ಅನುಪಾತದಲ್ಲಿ ಭೂಮಿ ಕೊಡಬೇಕು ಅಂತೇಳಿ ಗೆಜೆಟ್ ನೋಟಿಫಿಕೇಶನ್ ಆಗೈತೆ, ಮತ್ತು 50-50 ಪರಿಹಾರ ಕೊಡಲೇಬೇಕು ಅಂತ ಅಂದ್ಬಿಟ್ಟು 2020ರಲ್ಲಿ ಆದೇಶ ಆಗೈತೆ ಹೈಕೋರ್ಟ್. ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗೈತೆ. ಒಂದು ನಿಮಿಷ, ಗೆಜೆಟ್ ನೋಟಿಫಿಕೇಶನ್ ಆಗೈತೆ 2015. ಇದನ್ನ ನಾನು ನಿಮಗೆ ಒಂದು ಸ್ವಲ್ಪ ವಿವರಿಸಿ ಹೇಳ್ತೀನಿ. ನಾನು ಪೂರ್ಣ ಹೇಳ್ತೀನಿ. 2015ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಏನು ಹಿಂದೆ ಸರ್ಕಾರ ತೀರ್ಮಾನ ಮಾಡಿರ್ತದೆ. 60 ಮತ್ತು 40 ರೇಷಿಯೋದಲ್ಲಿ ಮೂಡಾಗೆ 60%, 40% ರೈತರಿಗೆ ಕೊಡಬೇಕು ಅಂತ ಏನು ಗೆಜೆಟ್ ನೋಟಿಫಿಕೇಶನ್ ಹಿಂದೆ ಆದೇಶ ಆಗಿರ್ತದೆ, ಅದನ್ನ ಪರಿಶೀಲನೆ ಮಾಡಿ 50-50 ಅನುಪಾತದಲ್ಲಿ ಮಾಡಬೇಕು ಅಂತೇಳಿ 2015ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಅದ್ರ ಮೇಲೆ ಸುಂದರಮ್ಮ ಅಂತೇಳಿ ಈ ಅನುಪಾತದ ಪ್ರಕಾರ ನಾನು ಜಮೀನನ್ನ ನಮ್ಮ ಗಮನಕ್ಕೆ ತರದೇ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡಿದ್ದೀರಿ, ಮೂಡದಲ್ಲಿ ಹಂಚಿದಿರಿ ಅಂತೇಳಿ ಅವರು ಅರ್ಜಿಯನ್ನು ಕೊಟ್ಟು, ಜೊತೆಗೆ ನಾವು ಏನೂ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಸುಮಾರು ರಾಂಪುರದ ಜಮೀನು 2 ಎಕರೆ, ಶ್ರೀರಾಮ್ಪುರ ಜಮೀನು 2014ರ ಹಿಂದೆ ಮತ್ತು 2015 ಅಲ್ಲಿ ತನಕ ಯಾರು ಜಮೀನು ಕೊಟ್ಟಿರೋದಿಲ್ಲ. ಅಲ್ಲಿ ತನಕ ಅವರ ಗಮನಕ್ಕೆ ತರದೇನೆ, ಯಾರನ್ನ ಲ್ಯಾಂಡ್ ಅಕ್ವಿಷನ್ ಆಗ್ದೇ ನಾವೇ ಮೂಡಾದಿಂದ ಏನು ನಾವು ಲ್ಯಾಂಡ್ ಇದನ್ನು ಡೆವಲಪ್ ಮಾಡಿಬಿಟ್ಟಿದ್ದೀವಿ, ಅವರಿಗೆ 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಮಾಡಿರ್ತದೆ. ಅದು 2000 ಇದಿದೆ, ಇಲ್ಲಿದೆ. ಸರ್ ನಾನು ಹೌದು 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 ಇದು ಏನು 50-50 ಅನುಪಾತದಲ್ಲಿ ನಾವು ಭೂಮಿ ಕೊಡಬೇಕು ಅಂತ ಅನ್ನೋದನ್ನ ನೋಡಿ 2009ನೇ ಇಸ್ವಿಲಿ ಕೂಡ ಆಕ್ಟ್ ಆಗುತ್ತೆ. ಅದರಲ್ಲಿ ನಾವು ಯಾರು ಭೂಮಿ ಕಳ್ಕೊಂಡಿರ್ತಾರೆ ರೈತರು, ಅವ್ರಿಗೆ ಭೂಮಿನ ಕೊಳ್ಳೇಬೇಕು, ಬದಲಿ ನಿವೇಶಗಳನ್ನ ಹಂಚಿಕೆನ ಮಾಡಲೇಬೇಕು ಅಂತ ಅನ್ನೋದು 2009ನೇ ಇಸ್ವಿಲಿ ಆಗುತ್ತೆ. 1991ರಲ್ಲಿ
ಯಾರು ಮೂಡಾಗೆ ಭೂಮಿನ ಕೊಟ್ಟಿರ್ತಾರೆ ಒಪ್ಪಂದದ ಮೇರೆಗೆ, ಪರಸ್ಪರ ಒಪ್ಪಂದದ ಮೇರೆಗೆ 1991ನಲ್ಲಿ, ಅವಾಗ ಎಕರೆಗೆ ಒಂದು ಸೈಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕ ನಿವೇಶನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಆಗಿರ್ತದೆ. ಇವ್ರು ಡಿನೋಟಿಫೈ ಆಗಿರುವಂಥವಕ್ಕೆ, ಡಿನೋಟಿಫಿಕೇಶನ್ ಆಗಿರುವಂಥವಕ್ಕೆ ಮತ್ತೆ ಇವರು ಉಪಯೋಗಿಸ್ಕೊಂಡ್ಬಿಟ್ಟಿದ್ರೆ, ಪ್ರಾಧಿಕಾರ ಉಪಯೋಗಿಸ್ಕೊಂಡಿದ್ರೆ ಅವ್ರಿಗೆ ಬದಲಿಯಾಗಿ ಭೂಮಿ ಕೊಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಟ್ ಆಗುತ್ತೆ 1989ನಲ್ಲಿ. ಅದನ್ನು ಕೊಡೋಕ್ಕಾಗೋದಿಲ್ಲ, ಮೂಡಾಗೆ ಲಾಸ್ ಆಗುತ್ತೆ, ಪ್ರಾಧಿಕಾರಕ್ಕೆ ಲಾಸ್ ಆಗುತ್ತೆ ಅಂತ ಅನ್ನೋದನ್ನು ಮನಗಂಡು 40-60 ರೇಷಿಯೋಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು 1989ನಲ್ಲೇ ಮತ್ತೆ ಇನ್ನೊಂದು ರೆಸಲ್ಯೂಷನ್ ಪಾಸ್ ಆಗುತ್ತೆ. ಅದಾದ ನಂತರ ಸಾಮಾನ್ಯವಾಗಿ ಸುಮಾರು ಜನ ಯಾರು ಭೂಮಿ ಕಳ್ಕೊಂಡಿರ್ತಾರೆ, ಡಿನೋಟಿಫಿಕೇಶನ್ ಆದಮೇಲೂ ಭೂಮಿ ಕಳ್ಕೊಂಡಿರ್ತಾರೆ, ಅವ್ರಿಗೆಲ್ರಿಗೂ ಬದಲಿಯಾಗಿ ಜಾಗವನ್ನು ಕೊಟ್ಕೊಂಡು ಬರ್ತಾ ಇರ್ತದೆ ಸರ್ಕಾರ ಮತ್ತು ಪ್ರಾಧಿಕಾರ. 2020ನೇ ಇಸ್ವಿಲಿ 40-60 ಒಪ್ಪಲ್ಲ ರೈತರುಗಳು. 40-60 ಒಪ್ಪದೇ ಇದ್ದಾಗ ಪ್ರಾಧಿಕಾರದ ಸಭೆಯಲ್ಲಿ, ಪ್ರಾಧಿಕಾರದಲ್ಲಿ ಯಾರು ಕಮಿಷನರ್ ಆಗಿರ್ತಾರೆ ಅವರು 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕವಾಗಿ ರೈತರುಗಳಿಗೆ ಉಪಯೋಗ ಆಗಬೇಕು ಅಂತ ಅಂದ್ಬಿಟ್ಟು 2020ನೇ ಇಸ್ವಿಲಿ ಅದೊಂದು ನಿರ್ಣಯ ಮಂಡಿಸ್ತಾರೆ. ಆ ನಿರ್ಣಯದ ಪ್ರಕಾರ 50-50 ಅನುಪಾತದಲ್ಲಿ ಇವತ್ತವರೆಗೆ ಯಾರ್ಯಾರು ಭೂಮಿಯನ್ನು ಕಳ್ಕೊಂಡಿರ್ತಾರೆ, ಭೂಮಿಯನ್ನು ಪ್ರಾಧಿಕಾರ ವಹಿಸ್ಕೊಂಡಿರ್ತದೆ ಅಂಥವ್ರು ಕೊಡುವಂಥ ಕೆಲಸನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳವ್ರ ಮೇಲೆ ಮತ್ತು ನಮ್ಮ ಮುಖ್ಯಮಂತ್ರಿಯವ್ರ ಮನೆಯವ್ರ ಮೇಲೆ, ನಮ್ಮ ಡಾಕ್ಟರ್ ಯತೀಂದ್ರ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಅದ್ರ ವಿಚಾರವಾಗಿ ಹೇಳಬೇಕು ಅಂತಂದರೆ ನಿಮಗೆ 2014ರಲ್ಲಿ ಅರ್ಜಿ ಹಾಕ್ತಾರೆ ಸುಂದರಮ್ಮ ಅಂತ ಪಾರ್ವತಮ್ಮನವರು. 2014ನೇ ಇಸ್ವಿಲಿ ಅರ್ಜಿ ಹಾಕ್ತಾರೆ. ಇವ್ರದ್ದು 3 ಎಕರೆ 16 ಗುಂಟೆ ಭೂಮಿ ಇರ್ತದೆ. ಸರ್ವೆ ನಂಬರು 464ರಲ್ಲಿ 3 ಎಕರೆ 16 ಗುಂಟೆ ಭೂಮಿ ಇರ್ತದೆ. ಆ ಭೂಮಿಯನ್ನು ನೋಟಿಫಿಕೇಶನ್ ಆಯ್ತದೆ. ನೋಟಿಫಿಕೇಶನ್ ಆದಮೇಲೆ ತಿರ್ಗಾ ಡಿನೋಟಿಫಿಕೇಶನ್ ಆಗುತ್ತೆ. ಇವರು ಪರ್ಚೇಸ್ ಮಾಡಿರ್ತಾರೆ. ಯಾರು? ಮಲ್ಲಿಕಾರ್ಜುನ್ ಅಂತ ಅಂದ್ಬಿಟ್ಟು ಪಾರ್ವತಮ್ಮನವರ ತಮ್ಮನಾದಂಥ ಮಲ್ಲಿಕಾರ್ಜುನವರು ಪರ್ಚೇಸ್ ಮಾಡಿರ್ತಾರೆ. ಅದನ್ನು ದಾನವಾಗಿ ಪಾರ್ವತಿ ಮೇಡಮ್ಗೆ ಕೊಡ್ತಾರೆ. ಅದಕ್ಕೆ 2014ನೇ ಇಸ್ವಿಲೇನೆ ಅರ್ಜಿ ಹಾಕ್ತಾರೆ. ನನ್ನ ಭೂಮಿಯನ್ನು, ಡಿನೋಟಿಫಿಕೇಶನ್ ಆಗಿರೋಂಥ ಭೂಮಿನ ನೀವು ಉಪಯೋಗಿಸ್ಕೊಂಡಿದ್ದೀರ ಪ್ರಾಧಿಕಾರದವರು ಅಂತ. ಅವತ್ತು ಯಾರು ಮುಖ್ಯಮಂತ್ರಿಗಳಿದ್ದಿದ್ದು? ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಸ್ವತಃ ಹೆಂಡತಿಗೆ ಪ್ರೋತ್ಸಾಹ ಮಾಡೋಕ್ಕೆ ಹೋಗಲ್ಲ ಅವರು. ಕಾನೂನಾತ್ಮಕವಾಗಿ ಏನೈತೆ ಅದನ್ನು ಅವ್ರು ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಅದೇ ಇಸ್ವಿಲಿ 2014ನೇ ಇಸ್ವಿಲೇನೆ 2014ನೇ ಇಸ್ವಿಲಿ 2 ಎಕರೆ 16 ಗುಂಟೆ ಶ್ರೀರಾಮ್ಪುರ ವಿಲೇಜಲ್ಲಿ ಇರ್ತದೆ ಸುಂದ್ರಮ್ಮ ಅಂತ. ಅವರು ಸರ್ವೆ ನಂಬರ್ 128/1A ಅವರು ಕೋರ್ಟ್ ಆರ್ಡರ್ ಆಗೈತೆ 2 ಎಕರೆ 16 ಗುಂಟೆ ಭೂಮಿನ ವಾಪಸ್ ಪಡೆಯುವಂಥ ಕೆಲಸ ಮಾಡ್ತಾರೆ. ಕೋರ್ಟ್ ಆರ್ಡರ್ ಆಗಿ ಅವ್ರಿಗೆ 2 ಎಕರೆ 18 ಗುಂಟೆ ವಾಪಸ್ ಬರ್ತದೆ. ಯಾರಿಗೆ? ಸುಂದರಮ್ಮ ಅನ್ನೋರಿಗೆ. ಪಾರ್ವತಮ್ಮನವ್ರನ್ನು ಅದೇ ರೀತಿ ಅರ್ಜಿ ಹಾಕ್ತಾರೆ. ನನ್ನ ಭೂಮಿಯನ್ನು ನನಗೆ ವಾಪಸ್ ಕೊಡಿ, ಡಿನೋಟಿಫಿಕೇಶನ್ ಆಗಿರೋದನ್ನ ನೀವು ಉಪಯೋಗಿಸ್ಕೊಂಡಿದ್ದೀರಿ ಅಂತ. ಪಾರ್ಕು, ಸೈಟು, ಅಲ್ಲಿ CA ಸೈಟು ಎಲ್ಲನೂ ಮಾಡಿಬಿಟ್ಟಿರ್ತಾರೆ ಆ ಭೂಮಿಲಿ. ಇವರು ಭೂಮಿನ ವಾಪಸ್ ಕೊಡಲ್ಲ. 2017ನೇ ಇಸ್ವಿಲಿ ತಿರ್ಗಾ 2014ರಲ್ಲಿ ಪ್ರಾಧಿಕಾರದ ಸಭೆಗೆ ಬರ್ತದೆ. ಪ್ರಾಧಿಕಾರದ ಸಭೆಯಲ್ಲಿ ಅವತ್ತು ಬಾಬಣ್ಣವರು ಒಬ್ಬರು ಸದಸ್ಯರಾಗಿರ್ತಾರೆ. ಅವರು ಅದನ್ನು ಇಲ್ಲ, ಅವ್ರಿಗೆ ಭೂಮಿ ಕೊಡಬೇಕು ಅಂತ ಅಂದ್ಬಿಟ್ಟು ಸದಸ್ಯರುಗಳನ್ನು ಹೇಳಿದ್ರು ಪ್ರಾಧಿಕಾರ ಕೊಡೋಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮುಂದಿನ ಸಭೆಗೆ ಮುಂದೂಡ್ಬಿಡ್ತದೆ. ಅದು ಪರಿಹಾರ ಆಗೋದೇ ಇಲ್ಲ. ತಿರ್ಗಾ 2017ನೇ ಇಸ್ವಿಲಿ ತಿರ್ಗಾ ಅರ್ಜಿ ಹಾಕ್ತಾರೆ. ಆಗಲೂ ಪರಿಹಾರ ಸಿಗಲ್ಲ. ಅವಾಗ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ, ಇವಾಗ ಯಾರು ಮುಖ್ಯಮಂತ್ರಿಗಳವರೇ ಅವರೇ ಮುಖ್ಯಮಂತ್ರಿಗಳಿರ್ತಾರೆ, ಅಂದ್ರೂ ಕೊಡಿಸಲ್ಲ. ಅವತ್ತು ಇವ್ರು ಹೇಳ್ತಾರಲ್ಲ, ಇವರು ಪ್ರಭಾವಿಗಳಿದ್ರು, ಇವರು ಪ್ರಭಾವಿಗಳು ಮನೆಯವರಾಗಿರೋದಕ್ಕೆ ಕೊಟ್ಬಿಟ್ಟವ್ರೆ ಅಂತ ಹೇಳ್ತಾರಲ್ಲ, ಅವತ್ತೇ ಕೊಡಿಸ್ಬಿಡ್ಬೋದಾಯ್ತು ಮುಖ್ಯಮಂತ್ರಿಗಳು. ಕೊಡ್ಸಕ್ಕೆ ಹೋಗಲ್ಲ. ಅದಾದ ನಂತರ 2020ನೇ ಇಸ್ವಿಲಿ ಇದೇ ಪಾರ್ವತಮ್ಮನವರು ಮತ್ತೆ ಅರ್ಜಿ ಹಾಕ್ತಾರೆ ಮೂಡಾಗೆ. ಮುಂದೂಡ್ಕೊಂಡು ಬಂದ ಮೇಲೆ ಇವರು ಪ್ರತಿ ಸಲನೂ ಪ್ರಯತ್ನ ಮಾಡ್ತಲೇ ಇರ್ತಾರೆ. 2020ನೇ ಇಸ್ವಿಲಿ ಅರ್ಜಿ ಹಾಕಿದಾಗ 50-50 ರೇಷಿಯೋಲಿ ಭೂಮಿಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಪಾರ್ವತಮ್ಮನವರಿಗೆ ಸ್ಯಾಂಕ್ಷನ್ ಆಯ್ತದೆ. 50-50 ರೇಷಿಯೋ ಅಂತಂದರೆ ಎಷ್ಟು? 3 ಎಕರೆ 16 ಗುಂಟೆಗೆ 1,50,000 ಸ್ಕ್ವೇರ್ ಫೀಟ್ ಬರ್ತದೆ ಚದರಡಿ.
ಈ ಕೊಟ್ಟಿರೋದು 1,50,000 ಚದರಡಿ ಭೂಮಿಗೆ 50-50 ಅಂದರೆ 75,000 ಚದರಡಿ ಭೂಮಿನ ಪಾರ್ವತಮ್ಮನವರು ಕೊಡಬೇಕು. ಅಲ್ಲೂ ಅನ್ಯಾಯ ಆಯ್ತದೆ. 38,000 ಅಭಿವೃದ್ಧಿ ನಾನು ಹೇಳ್ತಾ ಇದ್ದಿಲ್ಲ, ಇಲ್ಲಿ ಸುಂದರಾಮ್ನವ್ರಿಗೆ 2 ಎಕರೆ 16 ಗುಂಟೆ ವಾಪಸ್ ಕೊಡ್ತಾರಲ್ಲ, ಅದರಲ್ಲೇ 50-50 ರೇಷಿಯೋ ಅಂದ್ರೆ ಅಟ್ಲೀಸ್ಟ್ 75,000 ಕೊಡ್ಬೇಕಲ್ವಾ? 1,00,000 ಅಭಿವೃದ್ಧಿ ಪಡಿಸಿರೋದಕ್ಕೆ ಕೊಡೋದೆಷ್ಟು? ಅವರು 38,000 ಸ್ಕ್ವೇರ್ ಫೀಟ್ ಕೊಡ್ತಾರೆ. ಅದರಲ್ಲೂ ರಾಜಿ ಆಗಿ ಪಾರ್ವತಮ್ಮನವರು ಆಯ್ತು ಅಂತ ಅಂದ್ಬಿಟ್ಟು ತಗೋತಾರೆ. ಅದನ್ನ ಇವರು ತಪ್ಪು ಅಂತ ಅಂದ್ರೆ ಹೆಂಗ್ ತಪ್ಪಾಗುತ್ತೆ? ಈ ಥರದ್ದು ಪ್ರಾಧಿಕಾರದ ಸಭೆಗಳಿಗೆ ಇಟ್ಟು ಸಭೆಗಳಲ್ಲಿ ಚರ್ಚೆ ಮಾಡಿ ವಿತ್ತು ಆರ್ಡರ್ ಐತೆ ಪ್ರಾಧಿಕಾರದ ಸಭೆಯಲ್ಲಿ. ಇವ್ರಿಗೆ 2014 ಇಸ್ವಿಯಿಂದ ಹಾಕಿರುವಂತ ಅರ್ಜಿಗೆ 23,000 ಸ್ಕ್ವೇರ್ ಫೀಟ್ ಬರ್ತದೆ. ನನಗೆ ತಿಳಿದಂಗೆ 23,000 ಸ್ಕ್ವೇರ್ ಫೀಟ್ ಸೈಕಲ್ ಏರಿಯಾ ಬರ್ತದೆ ಅಭಿವೃದ್ಧಿ ಪಡಿಸಿರೋದು. ಸೈಟ್ಗಳು 11,000 ಕೊಡಲ್ಲ. 50-50 ರೇಷಿಯೋ ಅಂದ್ರೆ ಪ್ರಾಧಿಕಾರನು 11,000 ಸ್ಕ್ವೇರ್ ಫೀಟ್ ಮಡಿಕಂತದೆ, ರೈತರಿಗೂ 11,000 ಸ್ಕ್ವೇರ್ ಫೀಟ್ ಬರ್ತದೆ. 50-50 ರೇಷಿಯೋ ಅಂದ್ರೆ ನಮ್ಮ ಅನಿಸಿಕೆ, ಸಾಮಾನ್ಯವಾಗಿ ಜನಗಳು ಮಾತಾಡೋದು ಏನು 23,000 50% ಇರ್ತದೆ. ನಂದು 1 ಎಕರೆ ಭೂಮಿ ಹೋಗೈತೆ ಅಂದ್ರೆ 50% ನಾವು ಕೊಡಬೇಕು ಅಂತಂದ್ರೆ ಸೈಟಲ್ ಏರಿಯಾ 23,000 ಕೊಡ್ತಾರೆ ಅಂತ ಅನ್ನೋದು ನಮ್ಮ ಲೆಕ್ಕಾಚಾರ ಇರ್ತದೆ. 50-50 ರೇಷಿಯೋ ಅಂದ್ರೆ ಆ ಥರ ಅಲ್ಲ ಅಂತ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡ್ಕೊಡಕ್ಕೆ ಹೇಳ್ತಾರೆ. ಯಾರು ಆಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಮನವರಿಕೆ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಬರೀ 38,000 ಸ್ಕ್ವೇರ್ ಫೀಟ್ ಬರ್ತದೆ ಭೂಮಿ ಪಾರ್ವತಮ್ಮನವ್ರಿಗೆ. ಇದು ನ್ಯಾಯಯುತವಾಗೈತೆ. ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ಏನು 3 ಎಕರೆ 14 ಅದನ್ನ ತಗೊಂಡ್ಬಿಟ್ರು ಸರಿ, ಕೂಡ ತಪ್ಪು. ಆ ಜಾಗವನ್ನು ಈಗ ವಿವಾದ ಏನಿದೆ, ಜಾಗನ ಅಲ್ಲೇ ಕೊಡಬೇಕಾಗಿತ್ತು, ವಿಜಯನಗರ ಕೊಟ್ಟಿದ್ದು ತಪ್ಪು. ನಿಮ್ಗೆ ಅಲ್ಲಿ ಒಂದು 3 ಎಕರೆಗೆ ಏನು 3 ಕೋಟಿ ರೂಪಾಯಿ ಆಗ್ಲಿ, ನಾವು ಅದನ್ನೇ ವಿಜಯನಗರದಲ್ಲಿ ಕೊಟ್ರೆ ಎಷ್ಟು ಅದನ್ನೇ ಒಂದ್ ನಿಮಿಷ ಅದಕ್ಕೆ ಬರ್ತೀನಿ. ನಿಮ್ ಪಾಯಿಂಟ್ ನಾನು ಬರ್ತೀನಿ ಅರಸುಪತಿ ಅವರೇ, ನಿಮ್ ಪಾಯಿಂಟ್ ನಾನು ಬರ್ತೀನಿ. ಸುಂದರಮ್ಮ ಅನ್ನೋರಿಗೆ 2 ಎಕರೆ 16 ಗುಂಟೆನ ಅದೇ ಜಾಗ ವಾಪಸ್ ಕೊಡ್ತಾರೆ, ಪೂರ್ತಿ ಭೂಮಿನ 2 ಎಕರೆ 16 ಗುಂಟೆ ಪೂರ್ತಿ ಕೊಡ್ತಾರೆ. ನಾವು ಅರ್ಜಿ ಹಾಕಿರೋದು, ಪಾರ್ವತಮ್ಮನವ್ರು ಅರ್ಜಿ ಹಾಕಿರೋದು. ನಂದು 3 ಎಕರೆ 16 ಗುಂಟೆ ಏನೈತೆ ಅದನ್ನ ನನಗೆ ಬಿಟ್ಕೊಡಿ ಅಂತ ಕೇಳ್ತಾರೆ. ಅಷ್ಟೇ ಕೊಡಿ, ನನಗೆ ಜಾಸ್ತಿ ಕೊಡಬೇಡಿ ಅಂತ ಕೇಳ್ತಾರೆ. ಇಲ್ಲ ನಾವು ಕೊಡೋಕ್ಕಾಗಲ್ಲ, ಅದನ್ನ ನಾವು ಕೊಟ್ಟರೆ ಪ್ರಾಧಿಕಾರ ಕ್ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಾಧಿಕಾರದಲ್ಲಿ 2014 ಇಸ್ವಿಯಿಂದ ಹಾಕಿದಂಥ ಅರ್ಜಿನ 2020 ಇಸ್ವಿಲಿ ಇವ್ರಿಗೆ ಪರಿಹಾರ ಕೊಡ್ತಾರೆ. ಇವ್ರಿಗೆ ಯಾವತ್ತು ಲ್ಯಾಂಡ್ನ ಅಕ್ವೈಷನ್ ಮಾಡ್ಕೊಂಡು ಅಂದರೆ ಅನ್ಅಫಿಷಿಯಲ್ ಆಗಿ ಇವರು ಪ್ರಾಧಿಕಾರ ಅದಕ್ಕೆ ಲೇಔಟ್ ಮಾಡೈತೆ, ಆ ಸಮಾನಾಂತರ ಬಡಾವಣೆಯಲ್ಲಿ ಭೂಮಿಯನ್ನ ಸೈಟ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಕೂಡ ಆಗ್ತೈತೆ. ಈಗ 1990 ಅದನ್ನ ಅಕ್ವೈರ್ ಮಾಡ್ಕೊಂಡ್ರು, ಅದನ್ನ ಲೇಔಟ್ ಮಾಡಿದ್ರು ಅಂತ ಅನ್ನಿ. 1990 ವಿಜಯನಗರದಲ್ಲಿ ಲೇಔಟ್ ಮಾಡಿರ್ತಾರೆ. ನಾವು ಅವತ್ತು ನಮಗೆ ಇಲ್ಲಿ ಬೇಡಪ್ಪ ಇಲ್ಲಿ ಕೊಡುವಂತ ಕೇಳಿರ್ತೀವಿ, ಇಲ್ಲ ಅವರೇನೆ ಇಲ್ಲ ಇಲ್ಲಿ ಕೊಡೋಕ್ಕಾಗಲ್ಲ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಪ್ರಾಧಿಕಾರದಲ್ಲಿ ಯಾವುದೇ ಥರವಾದ ಸೈಟ್ಗಳಿಲ್ಲ, ನಮ್ಮಲ್ಲಿ ಸೈಟ್ಗಳು ಇಂಥ ಕಡೆ ಐತೆ, ಇಂಥ ಕಡೆ ತಗೊಳ್ಳಿ ಅಂತ ಹೇಳಿರ್ತಾರೆ, ನಾವು ತಗೊಂಡಿರ್ತೀವಿ. ಅಭಿವೃದ್ಧಿ ಸರ್ಕಾರದ ವಿರುದ್ಧ ಸ್ವಾಮಿ ನಾವು ಗಲಾಟೆ ಅವತ್ತು ಆ ಥರದ್ದು ಬರೀ 3 ಎಕರೆ 16 ಗುಂಟೆ ನಮ್ಮ ಪಾರ್ವತಮ್ಮನವ್ರಿಗೂ ಮತ್ತೆ ಮಲ್ಲಿಕಾರ್ಜುನವ್ರು ಮಾತ್ರ ಆಗೈತೆ ಅಂತಲ್ಲ, 106 ಎಕರೆ ಆಗೈತೆ ಅಂತ. ಈಗ ನಂದು ಉದಾಹರಣೆಗೆ ನಾನೊಂದು ಹೇಳ್ತೀನಿ, ನನ್ನ ಸ್ವಂತ ನನ್ನ ಆಸ್ತಿದ್ನ 1996 ಇಸ್ವಿಲಿ ಏನು ವಿವೇಕಾನಂದ ಸರ್ಕಲ್ ಐತೆ ಅದ್ರ ಮುಂದೆ ಇರುವಂತ ಜಮೀನುಗಳು ನಮ್ದೇನೆ. ನಾವು ಅವತ್ತು ಗಲಾಟೆ ಮಾಡಿದ್ವಿ, ಜನ ಸೇರಿಸಿ ನಾವು ಸಂಬಂಧಿಕರುಗಳೆಲ್ಲರೂ ನಿಂತ್ಕೊಂಡು ಅವ್ರು ಗಲಾಟೆ ಮಾಡಿದ್ವಿ. ಲ್ಯಾಂಡ್ ಅಕ್ವೈಷನ್ ಆಫೀಸರ್ ಒಬ್ರು ಶಿವಲಿಂಗೇಗೌಡರು ಅಂತ ಇದ್ರು, ಅವ್ರು ಬಂದು ನಮ್ಮನ್ನ ಎಲ್ಲರನ್ನೂ ಎದುರಿಸಿ ಬೆದರಿಸಿ ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದು ಪೊಲೀಸ್ನವರಿಂದ ನಮ್ಮನ್ನೆಲ್ಲರನ್ನು ಹೊರಹಾಕಿ ರೋಡ್ ಮಾಡಿದ್ರು. ಯಾಕೆ ತಡಿಬಾರ್ದು ಅಂತಂದ್ರೆ, ತಡಿಯಕ್ಕೆ ಹೋದ್ರೆ ಕಾನೂನಾತ್ಮಕವಾಗಿ ನಾವು ಮಾಡ್ತಾ ಇದೀವಿ, ನೀವು ನಡೀರಿ ಪಕ್ಕಕ್ಕೆ ಅಂತ ಅಂತಾರೆ. ಸರ್ಕಾರದ ವಿರುದ್ಧ ನಾವು ಯಾರನ್ನು ಹೋಗಕ್ಕಾಗಲ್ಲ. ಸರ್ಕಾರ ಅವತ್ತು ಏನು ಅಭಿವೃದ್ಧಿ ಮಾಡ್ಬೇಕು ಅದನ್ನ ಮಾಡೈತೆ, ಅದಕ್ಕೆ ಪರಿಹಾರ ಸರ್ಕಾರನೂ ಕೊಡ್ತೈತೆ. ಸರ್ಕಾರದಿಂದ ಮೋಸ ಆಯ್ತೈತೆ ಅಂತ ಹೇಳ್ತಲ್ಲ ನಾವು, ಸರ್ಕಾರ ಪರಿಹಾರನೂ ಕೊಡ್ತೈತೆ. ಇವಾಗ ನಿಮಗೆ ಎಷ್ಟು ಸ್ಕ್ವೇರ್ ಫೀಟ್ ಬಂದಿದೆ ಅಂತ ಮೇಡಮ್ ಹೇಳ್ತಾ ಇದ್ದೀರಿ. ಇಷ್ಟು ಜಮೀನು ಕಳ್ಕೊಂಡಿರೋರಿಗೆ ಇದುವರೆಗೂ ಮೂಡಾದಲ್ಲಿ ಅಂದ್ರೆ ರಮೇಶ್ ಬಾಬು ಅವರು ಅಲ್ಲಿ ಮೆಂಬರ್ ಆಗಿರೋದ್ರಿಂದ ಹಿಡಿದು ನಾನು ಹೇಳ್ತಾರೆ ಕಳೆದ ಒಂದು 15 ವರ್ಷದಲ್ಲಿ
ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಈ ತರ ಕೊಟ್ಟಿದ್ದೀರಿ ಅಂತ. ಯಾಕಂತಂದ್ರೆ ಇದು ಒಂದು ಕೇಸ್ 38 ಸಮ ಹೇಳ್ತಾ ಇದ್ದೀವಿ. ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಎಷ್ಟು ಅಣ್ಣ ಈಗ ಶಿವಕುಮಾರಣ್ಣ ನಾವು ಸೀಮಿತವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೆ ನಮ್ಮ ಡಾಕ್ಟರ್ ಯತೀಂದ್ರ ಅವ್ರ ಬಗ್ಗೆ ಆಪಾದನೆ ಮಾಡ್ತಾ ಇದ್ದಾರೆ, ಅದನ್ನ ನಾವು ಆಪಾದನೆ ಮಾಡ್ತಾ ಇರೋದು ತಪ್ಪು ಅಂತ ಅನ್ನೋದು ವಿಚಾರವನ್ನು ಮಾತ್ರ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿರೋದಣ್ಣ. ನಿಮಗೆ ತಿಳಿಸೋದಕ್ಕೆ ಇಲ್ಲಿವರೆಗ ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಕೊಟ್ಟವ್ರೆ, ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟವ್ರೆ ಅಂತ ಅನ್ನೋದನ್ನ ಕೂಲಂಕುಷವಾಗಿ ಏನು ತನಿಖಾ ತಂಡ ಬಂದೈತೆ, ಆ ತನಿಖಾ ತಂಡ ಅದನ್ನೆಲ್ಲವೂ ಇಲ್ಲಿವರೆಗ ಎಷ್ಟು ಜನಕ್ಕೆ ರೈತರುಗಳಿಗೆ ಬೆನಿಫಿಷಿಯರ್ಸ್ಗಳಿಗೆ ಭೂಮಿಯನ್ನು ಕೊಟ್ಟೈತೆ ಅಂತ ಅನ್ನೋದನ್ನ ಅವ್ರು ತನಿಖೆ ಮಾಡಿ ತಿಳಿಸ್ತಾರೆ ಅನ್ನೋ ವಿಚಾರನ. ಅಧ್ಯಕ್ಷರು ಗೊತ್ತಿಲ್ವಾ ಅದು? ಅದೇ ಸರ್ ಗೊತ್ತಿದೆ, ಗೊತ್ತಿದ್ರು ನಮಗೆ ಈಗೆಲ್ಲವೂ ಕೂಡ ಎಂಕ್ವೈರಿ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಯಾಕೆ ಎಂಕ್ವೈರಿ ನಡೀತಾ ಇದೆ ಅದರಿಂದ ಒಂದು ವಿಚಾರ ಹೇಳಿ ಸರ್. ನೀವು ಕೊಡೋ ಎನ್ಕ್ವೈರಿ ರಿಪೋರ್ಟ್ ಸಾರ್ವಜನಿಕವಾಗಿ ನೀವು ಪಬ್ಲಿಷ್ ಮಾಡ್ತೀರಾ? ಮಾಡೋದಿಲ್ಲ. ಅವ್ರು ತಗೊಂಡೋಗಿದ್ರೆ ಸರ್ಕಾರ ಕೊಡ್ತಾರೆ. ಇಲ್ಲ ಅದು ಸರ್ಕಾರ ಕೊಟ್ಟರು ಕೂಡ ಅದು ನಮ್ಮ ಗಮನಕ್ಕೆ ಬಂದೇ ಬರ್ತದೆ ಸರ್. ಆನ್ ರೆಕಾರ್ಡ್ ಇರ್ತದೆ ಸರ್, ರೆಕಾರ್ಡ್ ನಾವು ತಮ್ಮ ತಿಳಿಸ್ತೀವಿ, ತೊಂದರೆ ಇಲ್ಲ. ರೆಕಾರ್ಡ್ ಇರ್ತದೆ. ಈಗ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಅಷ್ಟೆಲ್ಲವೂ ಮಾಹಿತಿ ಕೊಡ್ತೀವಿ. ಎಂಕ್ವೈರಿ ನಡೀತಾ ಇದೆ, ಎಲ್ಲರೂ ಕೊಟ್ಟಿದ್ದೀವಿ, ಎಂಕ್ವೈರಿ ನಡೀತಾ ಇದೆ. ಈಗ ಸರ್ ಈಗ 2014ರಲ್ಲಿ ಏನು ಲ್ಯಾಂಡ್ ಎಕ್ವಿಷನ್ಸ್ ಆಗಿತ್ತು ಅದು ಹಿಂದೆ ಆಗಿತ್ತು. 1980-90ರಿಂದ ಆದಂಥ ಪರಿಹಾರಗಳನ್ನ ಮೂಡ ಆಗಾಗ ಅವ್ರಿಗೆ ಅವರ ಸಂಬಂಧಪಟ್ಟಂಥ ಏನು ಅವ್ರು ಕೊಡಬೇಕಾಗಿತ್ತು ಅವೆಲ್ಲವನ್ನು ಮೂಡ ಕೊಟ್ಟಿದೆ. ಎಷ್ಟು ಎಲ್ಲರೂ ಕೊಟ್ಟಿದೆ, ಯಾರು ಅಲ್ಲ. ಈಗ ಪೂರ್ಣ ಪ್ರಮಾಣದಲ್ಲಿ ನಾವೇನು ಪೂರ್ಣ ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಕೊಟ್ಟಿದೆ ಅಂತ ನೀವು ಕೇಳ್ತಾ ಇದ್ದೀರಿ ಯಾವತ್ತಿಂದ. ಅದ್ರ ಪ್ರಮಾಣ ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಅದನ್ನ ಪೂರ್ಣ ಮಾಹಿತಿಯೊಂದಿಗೆ ತಮ್ಮ ಹತ್ರ ಬಂದಿದ್ದೀವಿ. ನಿಮ್ಗೆ ಏನು ಮೈನ್ ಬೇಕು ಕೇಳಿ ಸರ್, ಕೇಳಿ ಒಂದು ಮಾಹಿತಿ ಹೇಳ್ತೀನಿ ಕೇಳಿ. ನಿಮ್ಗೆ ಏನು ಮಾಹಿತಿ ಬೇಕೋ ಎಲ್ಲವನ್ನ ಪೂರ್ಣವನ್ನ ನಿಮ್ಮ ಮುಂದೆ ಇಟ್ಟು ನಿಮಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನ ಮೂಡ ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ತೇವೆ.